ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ನಮ್ಮೆಲ್ಲರಿಂದಲೂ ಕೂಡ ವಿಪರೀತ ಹೊಗಳಿಸಿಕೊಂಡಂತ ನಾಯಕ ಅಂದ್ರೆ ಯಾರು ಹೇಳಿ? ಇಲ್ಲಿಯವರೆಗೆ ಆಮ್ ಆದ್ಮಿಯ ರಾಜ್ಯಸಭಾ ಸದಸ್ಯ ಆಗಿದ್ದಂಥ ರಾಘವ್ ಚಡ್ಡಾ ಯಾವ ಕಾರಣಕ್ಕಾಗಿ ಹೊಗಳಿಸ್ಕೊಂಡ್ರು? ರಾಜ್ಯಸಭೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ರಾಘವ್ ಚಡ್ಡಾ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡ್ರು, ಅಥವಾ ಜನರನ್ನ ತಲುಪುವಂತಹ ವಿಚಾರಗಳನ್ನ ಅವರು ಆಯ್ಕೆ ಮಾಡ್ಕೊಂಡ್ರು. ಕೇವಲ ಆ ವಿಚಾರಗಳನ್ನ ಆಯ್ಕೆ ಮಾಡಿಕೊಂಡು ಮಾತನಾಡಿದ್ರೆ ಮಾತ್ರ ರಾಘವ್ ಚಡ್ಡಾ ಜನರಿಗೆ ತಲುಪ್ತಾ ಇದ್ರ, ಅಥವಾ ಜನರನ್ನ ಹೊಗಳಿಸ್ಕೊಳ್ತಾ ಇದ್ರ? ಇಲ್ಲ, ಜನರಿಗೆ ಹೇಗೆ ತಲುಪಬೇಕು ಅನ್ನೋದು ಕೂಡ ರಾಘವ್ ಚಡ್ಡಾಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಸೋಷಿಯಲ್ ಮೀಡಿಯಾವನ್ನ ಎಷ್ಟು ಅಚ್ಚುಕಟ್ಟಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಅಚ್ಚುಕಟ್ಟಾಗಿ ಬಳಸ್ಕೊಂಡ್ರು. ಹೀಗಾಗಿಯೇ ನಾವು ಸೋಷಿಯಲ್ ಮೀಡಿಯಾವನ್ನ ಸ್ಕ್ರಾಲ್ ಮಾಡಿದಾಗಲೆಲ್ಲ ರಾಘವ್ ಚಡ್ಡಾ ಭಾಷಣ ಬರ್ತಾ ಇತ್ತು. ಹೀಗಾಗಿ ನಾವು ಹಾಡಿ ಹೊಗಳುತ್ತಾ ಇದ್ವಿ. ರಾಘವ್ ಚಡ್ಡಾ ರೀತಿಯಲ್ಲಿ ಇನ್ನೊಂದಷ್ಟು ಮಂದಿ ಮಾತನಾಡಿದ್ರು, ಆದರೆ ಅವರ ಭಾಷಣ ನಮ್ಮವರೆಗೆ ತಲುಪಲಿಲ್ಲ. ಆದರೆ ರಾಘವ್ ಚಡ್ಡಾ ಭಾಷಣ ನಮ್ಮನ್ನ ತಲುಪುವಲ್ಲಿ ಯಶಸ್ವಿ ಆಯಿತು. ಹೀಗಾಗಿ ನಾವೆಲ್ಲರೂ ಕೂಡ ಏನು ಹೇಳ್ತಿದ್ವಿ ಹೇಳಿ? ಇಂತಹ ನಾಯಕ ನಮ್ಮ ದೇಶಕ್ಕೆ ಬೇಕು, ಇಂಥವ್ರು ಮುಖ್ಯಮಂತ್ರಿ ಆಗಬೇಕು, ಇಂಥವ್ರು ಪ್ರಧಾನಮಂತ್ರಿ ಆಗಬೇಕು, ಇಂಥವರೇ ದೇಶವನ್ನ ಆಳಬೇಕು ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ವಿ. ಹೀಗಿದ್ದಾಗಲೇ ದಿಢೀರಂತ ಒಂದು ಬೆಳವಣಿಗೆ ಆಗಿಬಿಡ್ತು. ಏನು? ಆಮ್ ಆದ್ಮಿ ಪಕ್ಷದ ಡೆಪ್ಯೂಟಿ ಲೀಡರ್ ಆಗಿದ್ರು ರಾಘವ್ ಚಡ್ಡಾ. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿಯನ್ನ ಒಂದು ರೀತಿಯಲ್ಲಿ ಪ್ರತಿನಿಧಿಸುವಂತ ಕೆಲಸವನ್ನ ರಾಘವ್ ಚಡ್ಡಾ ಮಾಡ್ತಾ ಇದ್ರು. ಇದಕ್ಕಿದ್ದ ಹಾಗೆ ರಾಘವ್ ಚಡ್ಡಾರನ್ನ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ಕೆಳಗಿಳಿಸಿ ಬಿಟ್ರು. ಅಷ್ಟು ಮಾತ್ರ ಅಲ್ಲ, ರಾಘವ್ ಚಡ್ಡಾಗೆ ರಾಜ್ಯಸಭೆಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಹೇಳ್ತು. ಆಗ ನಾವೆಲ್ಲರೂ ಏನು ಹೇಳೋದಕ್ಕೆ ಶುರು ಮಾಡ್ಕೊಂಡ್ವಿ, ಅಥವಾ ನಾವೆಲ್ಲರೂ ಕೂಡ ಜೋರಾಗಿ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಂಡ್ವಿ. ನೋಡಿ, ಓರ್ವ ನಾಯಕ ಬೆಳಿತಾನೆ ಅಂದ್ರೆ ಬೆಳೆಯೋದಕ್ಕೆ ಬಿಡಲ್ಲ ರೀ ಇವರೆಲ್ಲರೂ ಕೂಡ. ಆಮ್ ಆದ್ಮಿ ಪಕ್ಷದ ಬಗ್ಗೆ ನಾವೆಲ್ಲರೂ ಎಷ್ಟು ಹೋಪ್ ಇಟ್ಕೊಂಡಿದ್ವಿ. ಆದ್ರೆ ನೋಡಿ, ಅದೇ ಆಮ್ ಆದ್ಮಿ ಪಕ್ಷ ಇವತ್ತು ಅಂತ ಓರ್ವ ನಾಯಕರನ್ನ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರು. ಬರೀ ಕೆಳಗಿಳಿಸಿದ್ರೆ ಪರವಾಗಿರ್ಲಿಲ್ಲ, ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ಅಂತಿದ್ದಾರಲ್ಲ. ನೋಡಿ, ಒಬ್ಬ ಮಾತನಾಡುವಂತ ನಾಯಕನ ಬಾಯಿಯನ್ನ ಕಟ್ಟು ಹಾಕ್ತಾ ಇದ್ದಾರೆ. ಇದರ ಹಿಂದೆ ಬೇರೆ ಏನೋ ಇದೆ. ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ವಿ. ಇದು ಇಲ್ಲಿಯವರೆಗೆ ಆದಂಥ ಬೆಳವಣಿಗೆ. ಹೀಗಿದ್ದಾಗಲೇ ಇನ್ನೊಂದಷ್ಟು ಜನ ಲೆಕ್ಕಾಚಾರವನ್ನ ಹಾಕ್ತಾ ಇದ್ರು. ಇಲ್ಲ, ನೋಡ್ತಾ ಇರಿ, ರಾಘವ್ ಚಡ್ಡಾ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವ ರೀತಿಯಲ್ಲಿ. ಆಗ್ಲೂ ಒಂದಷ್ಟು ಜನ ಹೇಳ್ತಾ ಇದ್ರು, ಇಲ್ಲ, ರಾಘವ್ ಚಡ್ಡಾ ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಬಿಜೆಪಿಯ ಕಟ್ಟು ಟೀಕಾಕಾರರಾಗಿದ್ರು, ಬಿಜೆಪಿಯ ಸಿದ್ಧಾಂತವನ್ನ ವಿರೋಧಿಸ್ತಾ ಇದ್ರು. ರಾಘವ್ ಚಡ್ಡಾ ಬಿಜೆಪಿಗೆ ಹೋಗೋದಿಕ್ಕೆ ಸಾಧ್ಯವೋ? ಅಂತ ನಾಯಕ ಅಲ್ಲಪ್ಪ, ಅವ್ರು ಬೇರೆ ರೀತಿಯಲ್ಲಿ ಅಲ್ಲ ಅಂತ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಹೀಗಿರುವಾಗಲೇ ಇವತ್ತೊಂದು ಪ್ರಮುಖವಾದಂಥ ಡೆವಲಪ್ಮೆಂಟ್ ಆಗಿದೆ. ಈಗ ತಾನೇ ಬಂದಿರುವಂತಹ ಬ್ರೇಕಿಂಗ್ ಸುದ್ದಿ ಅದೇನಪ್ಪ ಅಂದ್ರೆ, ರಾಘವ್ ಚಡ್ಡಾ ಬಿಜೆಪಿಗೆ ಸೇರ್ಪಡೆ ಘೋಷಣೆಯನ್ನ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಅವರು ಸೇರ್ಪಡೆ ಆದ ರೀತಿಯಲ್ಲಿಯೇ. ಈ ಬರೀ ರಾಘವ್ ಚಡ್ಡಾ ಸೇರ್ಪಡೆ ಆಗಿದ್ರೆ ಅಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇರ್ಲಿಲ್ವೇನೋ, ಅಥವಾ ವಿಪರೀತ ಚರ್ಚೆ ಆಗ್ತಾ ಇರ್ಲಿಲ್ವೇನೋ. ಏನೋ ರಾಘವ್ ಚಡ್ಡಾಗೆ ಓಕೆ, ಆಮ್ ಆದ್ಮಿ ಮೇಲೆ ಸಿಟ್ಟಿತ್ತು, ಆ ಕಾರಣಕ್ಕಾಗಿ ಸೇರಿದ್ರು ಬಿಡಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಆದ್ರೆ ಇಲ್ಲಿ ರಾಘವ್ ಚಡ್ಡಾ ಸೇರಿದ್ದು ಮಾತ್ರ ಅಲ್ಲ, ಆಮ್ ಆದ್ಮಿಯ ರಾಜ್ಯಸಭಾ ಮೆಂಬರ್ಗಳ ಸಂಖ್ಯೆ ಅಥವಾ ರಾಜ್ಯಸಭಾ ಸಂಸದರ ಸಂಖ್ಯೆ ಒಟ್ಟು ಇರೋದು 10. ಪಂಜಾಬ್ನಿಂದ 7, ದೆಹಲಿಯಿಂದ 3 ಜನ ಇದ್ದಾರೆ. ಒಟ್ಟಾರೆ ಆಗಿರೋದು 10. ಆ 10ರಲ್ಲಿ ಇದೀಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರದು ಎನ್ನುವಂತ ಕಾರಣಕ್ಕಾಗಿ 2/3 ಎನ್ನುವ ರೀತಿಯಲ್ಲಿ 7 ಜನರನ್ನ, ರಾಘವ್ ಚಡ್ಡಾ ಸೇರಿದಂತೆ 7 ಜನರು ಇದೀಗ ಬಿಜೆಪಿ ಸೇರ್ಪಡೆ ಘೋಷಣೆಯನ್ನ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಇದರ ಅರ್ಥ ಏನ್ ಹೇಳಿ? ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ತೆಗೆದು ಹಾಕಿದ್ರು ಎನ್ನುವಂತ ಸಿಟ್ಟಿನಿಂದ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇಲ್ಲ. ಜನರಿಂದ ವಿಪರೀತ ಹೊಗಳಿಸಿಕೊಂಡಿದ್ದಂತ ಈ ನಾಯಕ ಬಿಜೆಪಿಗೆ ಸೇರ್ಪಡೆ ಆಗೋದಿಕ್ಕೆ ಸಾಕಷ್ಟು ದಿನಗಳಿಂದಲೇ ನೀಟಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಬಂದಿದ್ರು. ಅದನ್ನ ಈಗ ಕಾರ್ಯರೂಪಕ್ಕೆ ತಂದಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಾಘವ್ ಚಡ್ಡಾ ಇದಕ್ಕೆ ಬಳಸ್ಕೊಂಡಿದ್ದೇನನ್ನ? ನಮ್ಮ ಜನರ ಮನಸ್ಥಿತಿಯನ್ನ. ನಮ್ಮ ಜನ ಯಾವುದಕ್ಕೆ ಹೊಗಳುತ್ತಾರೆ, ಯಾವುದಕ್ಕೆ ಜೈ ಅಂತಾರೆ, ಯಾವಾಗ ಅನುಕಂಪವನ್ನು ವ್ಯಕ್ತಪಡಿಸ್ತಾರೆ, ಯಾವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಇದೆಲ್ಲವೂ ಕೂಡ ಬಹಳ ಚೆನ್ನಾಗಿ ರಾಘವ್ ಚಡ್ಡಾಗೆ ಗೊತ್ತಿತ್ತು. ಹೀಗಾಗಿ ಯಾವುದರ ಮೂಲಕ ಜನರನ್ನ ತಲುಪಬಹುದು ಅನ್ನೋದು ಕೂಡ ರಾಘವ್ ಚಡ್ಡಾಗೆ ಗೊತ್ತಿತ್ತು. ಹೀಗಾಗಿ ಮೊದಲು ರಾಘವ್ ಚಡ್ಡಾ ಮಾಡಿದ್ದೇನು? ಆದಷ್ಟು ಜನರನ್ನ ತಲುಪುವಂತ ಭಾಷಣವನ್ನ. ಅದಾದ ಬಳಿಕ ಹಂತ ಹಂತವಾಗಿ ಜನರನ್ನ ತಲುಪುವಲ್ಲಿ ಯಶಸ್ವಿ ಆದ್ರು. ಅದಾದ ನಂತರ ಆಮ್ ಆದ್ಮಿ ಪಕ್ಷದಿಂದ ಅವರನ್ನ ಸಹಜವಾಗಿ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ತೆಗೆದು ಹಾಕಲಾಯಿತು. ಜನರ ಅನುಕಂಪವನ್ನು ಕೂಡ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆದ್ರು. ಅಂತಿಮವಾಗಿ ತಾವು ಅಂದುಕೊಂಡಿದ್ದನ್ನ ಇದೀಗ ಕಾರ್ಯರೂಪಕ್ಕೆ ತರುವಲ್ಲಿ ರಾಘವ್ ಚಡ್ಡಾ ಯಶಸ್ವಿ ಆಗಿದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಿಮಗೆಲ್ಲ ಏನ್ ಅನ್ಸುತ್ತೋ ಗೊತ್ತಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈ ಆಮ್ ಆದ್ಮಿ ಪಕ್ಷದವ್ರು ಏನ್ ಮಾಡಿದ್ರು ಗೊತ್ತಾ? ಈ ರಾಘವ್ ಚಡ್ಡಾನನ್ನ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ತೆಗೆದುಹಾಕಿ ಅಶೋಕ್ ಮಿತ್ತಲ್ ಅಂತ ಮತ್ತೋರ್ವ ನಾಯಕರನ್ನ ಆ ಸ್ಥಾನಕ್ಕೆ ತಂದು ಕೂರಿಸಿದ್ರು. ಇದೀಗ ಆ ಅಶೋಕ್ ಮಿತ್ತಲ್ ಕೂಡ ರಾಘವ್ ಚಡ್ಡಾ ಜೊತೆಗೆ ಬಿಜೆಪಿ ಸೇರ್ಪಡೆಯ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇದೇ ರಾಘವ್ ಚಡ್ಡಾ ನರೇಂದ್ರ ಮೋದಿ ಅವರ ಕಟು ಟೀಕಾಕಾರ. ಏನ್ ಹೇಳ್ತಾ ಇದ್ರು ಹೇಳಿ? ನರೇಂದ್ರ ಮೋದಿ ಓರ್ವ ಕೋಮುವಾದಿ ನಾಯಕ, ಓರ್ವ ಸರ್ವಾಧಿಕಾರಿ ನಾಯಕ, ಅವರು ಒಡೆದಾಳ್ದು ಆಳುವಂತ ನೀತಿಯನ್ನು ಅನುಸರಿಸ್ತಾರೆ, ಹಾಗೆ ಹೀಗೆ ಅಂತ ಇದ್ರು. ಅದೇ ರಾಘವ್ ಚಡ್ಡಾ ಇವತ್ತು ಹೇಳ್ತಿದ್ದಾರೆ, ಇಲ್ಲ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಗುರು ಇದ್ದ ಹಾಗೆ, ಅವರ ಆಡಳಿತದ ಮೂಲಕ ಈ ದೇಶ ಅಭಿವೃದ್ಧಿಯ ಪಥದತ್ತ ಸಾಗ್ತಿದೆ ಎನ್ನುವಂತ ರೀತಿಯಲ್ಲಿ.
ಇದ್ದಕ್ಕಿದ್ದ ಹಾಗೆ ರಾಘವ್ ಚಡ್ಡಾಗೆ ಈ ಪರಿಯಾಗಿ ಜ್ಞಾನೋದಯ ಆಗಿಬಿಟ್ಟಿದೆ. ಒಟ್ಟಾರೆ ಏನೆಲ್ಲ ಬೆಳವಣಿಗೆ ಆಯಿತು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ರಾಘವ್ ಚಡ್ಡಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಓರ್ವ ಚಾರ್ಟರ್ಡ್ ಅಕೌಂಟೆಂಟ್. ಅವರು ವಿದೇಶಗಳಲ್ಲಿ ಓದ್ಕೊಂಡು ಬಂದಿದ್ರು. ಅದಾದ ಬಳಿಕ 2011ರಲ್ಲಿ ದೊಡ್ಡ ಮಟ್ಟಿಗೆ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಚಳವಳಿ ನಡೀತಲ್ಲ, ಅದರಲ್ಲಿ ಅರವಿಂದ್ ಕೇಜ್ರಿವಾಲ್, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಬೇರೆ ಬೇರೆ ನಾಯಕರು, ಹಾಗೆ ರಾಘವ್ ಚಡ್ಡಾ ಕೂಡ ಅದರಲ್ಲಿ ಭಾಗಿಯಾಗಿದ್ರು. 2012ರಲ್ಲಿ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಆದಾಗ ರಾಘವ್ ಚಡ್ಡಾ ಅದರಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿಕೊಳ್ತಾರೆ. ಅದಾದ ಬಳಿಕ ಆಮ್ ಆದ್ಮಿ ಪಕ್ಷದ ಪ್ರಮುಖ ಸ್ಪೋಕ್ಸ್ ಪರ್ಸನ್ ಆಗಿ ಗುರುತಿಸ್ಕೊಳ್ತಾರೆ. ಆಮ್ ಆದ್ಮಿ ಪಕ್ಷದ ಮುಖ ಎನ್ನುವ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಹೋಗ್ತಾರೆ. ಅರವಿಂದ್ ಕೇಜ್ರಿವಾಲ್ ನಾಯಕನಾಗಿ ಬೆಳೀತಾ ಹೋಗ್ಬಿಟ್ರೆ ಟಿವಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ರಾಘವ್ ಚಡ್ಡಾ. ಪ್ರಖರವಾದಂತ ಭಾಷೆಯ ಮೇಲೆ ಬಹಳ ಚೆನ್ನಾಗಿ ಹಿಡಿತಾ ಇತ್ತು. ಈ ಮೂಲಕ ಜನರ ಗಮನವನ್ನು ಸೆಳೆಯುವಲ್ಲಿ ರಾಘವ್ ಚಡ್ಡಾ ಯಶಸ್ವಿ ಆಗ್ತಾರೆ. ಮೊದಲು ಒಮ್ಮೆ ಸೋಲ್ತಾರೆ, ಅದಾದ ಬಳಿಕ ಶಾಸಕನಾಗಿ ಆಯ್ಕೆ ಆಗ್ತಾರೆ. 2022ರಲ್ಲಿ ಅವರನ್ನ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಡೆಪ್ಯೂಟಿ ಲೀಡರ್ ಆಗಿಯೂ ಕೂಡ ಆಯ್ಕೆಯನ್ನ ಮಾಡಲಾಗುತ್ತೆ. ಮುಂಚೆ ಆಮ್ ಆದ್ಮಿ ಪಕ್ಷವನ್ನ ವಿಪರೀತ ಡಿಫೆಂಡ್ ಮಾಡ್ಕೊಳ್ತಾ ಇದ್ರು, ಆಮ್ ಆದ್ಮಿ ಪಕ್ಷದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಆದರೆ ಬರ್ತಾ ಬರ್ತಾ ರಾಘವ್ ಚಡ್ಡಾರಲ್ಲಿ ಒಂದಷ್ಟು ಬದಲಾವಣೆಗಳೆಲ್ಲವೂ ಕೂಡ ಕಾಣಿಸೋದಕ್ಕೆ ಶುರುವಾಯಿತು. ಆರಂಭದಲ್ಲಿ ರಾಜ್ಯಸಭೆಯಲ್ಲಿ ಅವರು ಮಾಡ್ತಿದ್ದಂಥ ಭಾಷಣ ಯಾವುದು ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿರ್ತಾ ಇತ್ತು. ಕೇಂದ್ರ ಸರ್ಕಾರದ ಅಂದ್ರೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಯಶಸ್ವಿ ಆಗಿಲ್ಲ ಎನ್ನುವಂಥ ವಿಚಾರ, ಅಥವಾ ಬೇರೆ ಬೇರೆ ವಿಚಾರಗಳು ಕೇಂದ್ರ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ರಾಘವ್ ಚಡ್ಡಾ ಸ್ವಿಚ್ ಆಗಿ ಬಿಡ್ತಾರೆ. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿ ಬಿಡ್ತಾರೆ. ಅದರ ಬದಲಾಗಿ ಜನರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ರಾಘವ್ ಚಡ್ಡಾಗೆ ವಿಪರೀತ ಜನಪ್ರಿಯತೆ ಸಿಗೋದಕ್ಕೆ ಶುರುವಾಗುತ್ತೆ. ಯಾರ ಫೋನ್ನಲ್ಲಿ ನೋಡಿದ್ರು ಕೂಡ ರಾಘವ್ ಚಡ್ಡಾ ಭಾಷಣಗಳೆಲ್ಲವೂ ಕೂಡ ಬರೋದಕ್ಕೆ ಆರಂಭ ಆಗಿಬಿಡುತ್ತೆ. ಇಂಥದ್ದೊಂದು ಬದಲಾವಣೆ ಆಗುತ್ತೆ. ಇನ್ನೊಂದು ಕಡೆಯಿಂದ ಈ ಅಬ್ಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಹೀಗೆ ಆಮ್ ಆದ್ಮಿಯ ಸಾಲು ನಾಯಕರು ಜೈಲು ಸೇರಿದಂತ ಸಂದರ್ಭದಲ್ಲಿ ಆಮ್ ಆದ್ಮಿಯ ಮುಖ ಅಥವಾ ಆಮ್ ಆದ್ಮಿಯ ಬಾಯಿ ಅಂತ ಕರೆಸಿಕೊಳ್ತಿದ್ದಂತ ರಾಘವ್ ಚಡ್ಡಾ ಆ ವಿಚಾರದಲ್ಲಿ ಕಂಪ್ಲೀಟ್ ಸೈಲೆಂಟ್ ಆದ್ರು. ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ಡಿಫೆಂಡ್ ಮಾಡ್ಕೊಂಡಿದ್ರು. ಅದಾದ ಬಳಿಕ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ. ಸ್ವಲ್ಪ ದಿನ ವಿದೇಶಕ್ಕೆ ಹೋಗಿದ್ರು, ಅದಾದ ಬಳಿಕ ವಾಪಸ್ ಬಂದ್ರು. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆಮ್ ಆದ್ಮಿಯನ್ನ ಎಲ್ಲವೂ ಕೂಡ ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಲೇ ಇಲ್ಲ. ಹೀಗಿದ್ದಾಗಲೇ ಮತ್ತೊಂದು ಕಡೆಯಿಂದ ಅವರಿಗೆ ವಿಪರೀತ ಜನಪ್ರಿಯತೆ ಸಿಗೋದಿಕ್ಕೆ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು, ರಾಘವ್ ಚಡ್ಡಾ PRO ಅನ್ನ ಬಹಳ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ, ಅಂದ್ರೆ ಜನರನ್ನ ತಲುಪುವುದು ಹೇಗೆ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಚೆನ್ನಾಗಿ ಜನಪ್ರಿಯತೆಯನ್ನು ಪಡಿತಾ ಇದ್ದಾರೆ. ಇದರ ಹಿಂದೆ ಬೇರೆ ಏನೋ ಪ್ಲಾನ್ ಇರಬೇಕು ಎನ್ನುವಂತ ರೀತಿಯಲ್ಲಿ. ಆದ್ರೆ ಇನ್ನೊಂದಷ್ಟು ಜನರ ವಾದ ಏನಾಗಿತ್ತು, ಇಲ್ಲಪ್ಪ ಒಳ್ಳೆ ನಾಯಕ, ಇಂಥ ನಾಯಕ ಬರಬೇಕು, ದೇಶವನ್ನ ಉದ್ಧಾರ ಮಾಡೋದಕ್ಕೆ ಅವರಿಂದ ಮಾತ್ರ ಸಾಧ್ಯ ಎನ್ನುವ ರೀತಿಯಲ್ಲಿ ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಹಾಗಿದ್ದಾಗಲೇ ಆದಂಥ ಬೆಳವಣಿಗೆ ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದೆ. ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ಅವನ್ನ ತೆಗೆದು ಹಾಕ್ತಾರೆ. ರಾಘವ್ ಚಡ್ಡಾ ಅದನ್ನು ನಿರೀಕ್ಷೆ ಮಾಡಿದ್ರು, ಕಾಯ್ತಾ ಇದ್ರು ಅಂತ ಕಾಣುತ್ತೆ, ನನ್ನನ್ನು ಆದಷ್ಟು ಬೇಗ ತೆಗೆದು ಹಾಕ್ಲಿ ಎನ್ನುವ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಇವರು ತೆಗೆದು ಹಾಕಿದ್ರು, ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಎನ್ನುವ ರೀತಿಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದವರು ಹೇಳ್ತಾರೆ. ಆಗಂತೂ ರಾಘವ್ ಚಡ್ಡಾಗೆ ವಿಪರೀತ ಜನ ಬೆಂಬಲ ಸಿಗೋದಕ್ಕೆ ಶುರುವಾಗುತ್ತೆ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದ ವಿರುದ್ಧವೂ ಕೂಡ ಟೀಕೆಯನ್ನ ಆರಂಭ ಮಾಡಿಬಿಡ್ತಾರೆ. ಇನ್ನೊಂದು ಕಡೆಯಿಂದ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿ ಟ್ವೀಟ್ ಎಲ್ಲವನ್ನು ಕೂಡ ಮಾಡಿದ್ರಲ್ಲ, ಅದೆಲ್ಲವನ್ನು ಕೂಡ ಹಂತವಾಗಿ ರಾಘವ್ ಚಡ್ಡಾ ಡಿಲೀಟ್ ಮಾಡ್ತಾ ಬರ್ತಾರೆ. ಕೇವಲ ಅವ್ರ ಬಗ್ಗೆ ಹೊಗಳಿದಂತ ಒಂದೆರಡು ಟ್ವೀಟ್ಗಳನ್ನ ಮಾತ್ರ ಉಳಿಸಿಕೊಂಡಿರ್ತಾರೆ. ಆಗಲೇ ಒಂದಷ್ಟು ಜನ ಹೇಳ್ತಾ ಇದ್ರು, ರಾಘವ್ ಚಡ್ಡಾ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಿಜೆಪಿಯನ್ನ ಸೇರ್ಪಡೆ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಕಾರಣ ರಾಘವ್ ಚಡ್ಡಾ ಅವನ್ನ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ತೆಗೆದು ಹಾಕ್ಲಿ ಅಂತಾನೆ ಕಾಯ್ತಾ ಇದ್ದಾರೆ. ಹೀಗಾಗಿ ಯಾವಾಗ ಬೇಕಾದ್ರೂ ಅವರು ಬಿಜೆಪಿ ಸೇರ್ಪಡೆ ಆಗಬಹುದು ಎನ್ನುವಂತ ಚರ್ಚೆ ನಡೀತಾ ಇತ್ತು. ಎಲ್ಲರೂ ಅಂದ್ಕೊಂಡಿದ್ದೇನು, ಅಬ್ಬಬ್ಬ ಅಂದ್ರೆ ರಾಘವ್ ಚಡ್ಡಾ ಮಾತ್ರ ಬಿಜೆಪಿಗೆ ಹೋಗಬಹುದು ಎನ್ನುವಂತ ರೀತಿಯಲ್ಲಿ. ಹೀಗಿದ್ದಾಗಲೇ ಆಮ್ ಆದ್ಮಿ ಪಕ್ಷಕ್ಕೆ ರಾಘವ್ ಚಡ್ಡಾ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಕೇವಲ ಆಮ್ ಆದ್ಮಿ ಪಕ್ಷಕ್ಕೆ ಮಾತ್ರ ಅಲ್ಲ, ಅವರನ್ನ ಹಾಡಿ ಹೊಗಳುತ್ತಾ ಇದ್ದಂತ ಒಂದಷ್ಟು ಸಾರ್ವಜನಿಕರಿಗೂ ಕೂಡ ಅಥವಾ ಜನರಿಗೂ ಶಾಕ್ ಕೊಟ್ಟಿದ್ದಾರೆ ಎಂದು ತಪ್ಪಾಗ್ಲಿಕ್ಕಿಲ್ಲ. ಒಂದಷ್ಟು ಜನ ಈ ಬೆಳವಣಿಗೆಯನ್ನ ಡಿಫೆಂಡ್ ಮಾಡ್ಕೊಳ್ಬಹುದು ಅಥವಾ ಇದು ಒಳ್ಳೆಯ ಬೆಳವಣಿಗೆ ಅಂತ ಕರಿಬಹುದು. ಆದ್ರೆ ಇನ್ನೊಂದಷ್ಟು ಮಂದಿಗಂತೂ ಶಾಕ್ ಆಗಿದೆ. ಯಾರು ಕೂಡ ರಾಘವ್ ಚಡ್ಡಾರಿಂದ ಇದನ್ನ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಅಂದ್ರೆ ಆಮ್ ಆದ್ಮಿ ಪಕ್ಷವನ್ನೇ ಒಡೆದು ಹಿಂಗೆ ಸಂಸದರನ್ನ ಕರ್ಕೊಂಡು ಹೋಗಿಬಿಡ್ತಾರೆ ಎನ್ನುವಂತ ರೀತಿಯಲ್ಲಿ. ಇವತ್ತು ಇದ್ದಕ್ಕಿದ್ದ ಹಾಗೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಆಮ್ ಆದ್ಮಿ ಪಕ್ಷವನ್ನ ದೂಷಿಸೋದಕ್ಕೆ ಶುರು ಮಾಡ್ಕೊಂಡ್ರು. ನಾನು ನನ್ನ ಯೌವನವನ್ನ ಪೂರ್ತಿ ಆಮ್ ಆದ್ಮಿ ಪಕ್ಷ ಕೊಟ್ಟಿದ್ದೆ, ಆದ್ರೆ ಅವರೀಗ ಕಾಂಪ್ರಮೈಸ್ ಆಗಿದ್ದಾರೆ, ಕರಪ್ಷನ್ ಎಲ್ಲವನ್ನು ಕೂಡ ಶುರು ಮಾಡಿದ್ದಾರೆ. ನಾನೊಬ್ಬ ರೈಟ್ ಪರ್ಸನ್ ಇನ್ ದಿ ರಾಂಗ್ ಪಾರ್ಟಿ ಎನ್ನುವಂತ ಆ ಸೆಂಟೆನ್ಸ್ ಅನ್ನು ಕೂಡ ಅವರ ಆ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ನಾನೊಬ್ಬ ಒಳ್ಳೆ ವ್ಯಕ್ತಿ, ಆದ್ರೆ ಕೆಟ್ಟ ಪಾರ್ಟಿಯಲ್ಲಿ ಇದ್ದೇನೆ. ನರೇಂದ್ರ ಮೋದಿ ದೇಶವನ್ನು ಉದ್ಧಾರ ಮಾಡ್ತಿದ್ದಾರೆ, ಒಂದೊಳ್ಳೆ ಇದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ನನ್ನನ್ನು ಸೇರಿದಂತೆ 7 ಮಂದಿ ನಾವು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಯಾರ್ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ, ಒಬ್ರು ಕ್ರಿಕೆಟರ್ ಆಗಿರುವಂತಹ ಹರ್ಭಜನ್ ಸಿಂಗ್ ಅವ್ರನ್ನ ಆಮ್ ಆದ್ಮಿಯವರು ರಾಜ್ಯಸಭಾ ಮೆಂಬರ್ ಮಾಡಿದ್ರು ಆಮ್ ಆದ್ಮಿಯವರು. ಈಗ ಅವರು ಹರ್ಭಜನ್ ಸಿಂಗ್ ಬಿಜೆಪಿಗೆ ಹೋಗ್ತಿದ್ದಾರೆ. ಇನ್ನು ರಜಿಂದರ್ ಗುಪ್ತಾ, ವಿಕ್ರಮ್ ಸಾಹ್ನಿ, ಸ್ವಾತಿ ಮಾಲಿವಾಲ್ ದೆಹಲಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ, ಬಹಳ ಸುದ್ದಿಯಲ್ಲಿದ್ರು ಆಮ್ ಆದ್ಮಿ ಪಕ್ಷದ ವಿಚಾರದಲ್ಲೇ, ಅವರು ಕೂಡ ಹೋಗ್ತಿದ್ದಾರೆ. ಹಾಗೆ ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್, ರಾಘವ್ ಚಡ್ಡಾ, ಒಟ್ಟಾರೆಯಾಗಿ
7 ಮಂದಿ, 10ರಲ್ಲಿ 7 ಮಂದಿ. ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಏನು ಅನ್ವಯ ಆಗಲ್ಲ ಅವ್ರು ಯಾರಿಗೂ ಕೂಡ, ಯಾಕಂದ್ರೆ ಪಾರ್ಟಿಯನ್ನೇ ಕಂಪ್ಲೀಟ್ ಹೆಚ್ಚು ಕಡಿಮೆ ಡಿವೈಡ್ ಮಾಡ್ದಂಗೆ. ಇದ್ದಿದ್ದೇ 10 ಮಂದಿ ಮೆಂಬರ್, ರಾಜ್ಯಸಭಾ ಮೆಂಬರು, ಅದರಲ್ಲಿ 7 ಮಂದಿಯನ್ನ ಕರ್ಕೊಂಡು ಹೋಗ್ತಿರುವ ಕಾರಣಕ್ಕಾಗಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆ ಇದೀಗ ಅನ್ವಯ ಆಗೋದಿಲ್ಲ. ಈಗ ನೀವೆಲ್ಲರೂ ಕೂಡ ಸಮಾಧಾನದಿಂದ ಕುಳಿತು ಯೋಚನೆಯನ್ನ ಮಾಡಿ, ಇದು ರಾಘವ್ ಚಡ್ಡಾ ತೆಗೆದುಕೊಂಡಂತ ದಿಢೀರ್ ನಿರ್ಧಾರವ ಅಥವಾ ಹೆಚ್ಚು ಕಡಿಮೆ 1 ವರ್ಷದಿಂದ ನೀಟಾಗಿ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರಾ ಎನ್ನುವಂತ ರೀತಿಯಲ್ಲಿ ಹೇಗೆ ಅಂತ ಶಾರ್ಟ್ ಆಗಿ ಲಾಸ್ಟ್ಗೆ ಒಮ್ಮೆ ಹೇಳಿಬಿಡ್ತೀನಿ. ಹೇಗೆ ಅಂದರೆ, ಮೊದಲು ರಾಘವ್ ಚಡ್ಡಾ ಅರಿತುಕೊಂಡಂತ ವಿಚಾರ ಅಂದ್ರೆ ನಾನು ಜನರಿಗೆ ತಲುಪಬೇಕು ಅಂತ ಹೇಳಿ, ಜನರಿಗೆ ತಲುಪೋದಕ್ಕೆ ಏನು ಮಾಡಬೇಕು, ಜನರಿಗೆ ಬೇಕಾದಂಥ ವಿಚಾರಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರು. ಅದಾದ ಬಳಿಕ ಜನರಿಗೆ ತಲುಪೋದು ಹೇಗೆ, ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಬೇಕು, ಹೀಗಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡ್ರು. ಅದಾದ ಬಳಿಕ ಏನು ಮಾಡಿದ್ರು, ಜನರಿಂದ ಒಳ್ಳೆ ಜನಪ್ರಿಯತೆ ಎಲ್ಲವನ್ನು ಕೂಡ ಪಡೆದುಕೊಂಡು ಆಯ್ತಲ್ಲ, ಈಗ ಆಮ್ ಆದ್ಮಿ ಪಕ್ಷವೇ ನನ್ನನ್ನು ಕಿತ್ತೊಗೆಯುವ ಹಂಗೆ ಮಾಡಬೇಕಲ್ಲ. ಹೇಗೆ ಆಮ್ ಆದ್ಮಿ ಪಕ್ಷದ ಪರವಾಗಿ ಮಾತನಾಡೋದನ್ನು ನಿಲ್ಲಿಸೋದು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದನ್ನು ನಿಲ್ಲಿಸೋದು. ಓಕೆ, ಆಮ್ ಆದ್ಮಿ ಪಕ್ಷದವ್ರು ತೆಗೆದುಹಾಕಿದ್ರು. ಅದಾದ ನಂತರ ಏನು ಮಾಡಬೇಕು, ನಾನೊಂದು ನೀಟಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದ ರೀತಿಯಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗಬೇಕು ಅಂತ ಹೇಳಿ. ಜೊತೆಗೆ ಎಲ್ಲರೂ ಒಂದು 7 ಜನ ಏನಿದ್ದಾರೆ ಅವರು ಅಂತೂ ಈಗ ಪ್ಲಾನ್ ಮಾಡಿದಂಥ ಪ್ಲಾನ್ ಅಂತೂ ಅಲ್ಲ, ಬಹಳ ದಿನಗಳಿಂದ ಅವರೆಲ್ಲರೂ ಕೂಡ ಪ್ಲಾನ್ ಮಾಡಿದ್ರು. ಸದಸ್ಯರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಅನ್ಸುತ್ತೆ. ಆರಂಭದಲ್ಲಿ ಒಬ್ಬರು ಇಬ್ಬರು ಇರ್ತಾರೆ, ಆಮೇಲೆ 3 ಆಗಿರ್ತಾರೆ, 4 ಆಗಿರ್ತಾರೆ, ಕೊನೆಗೆ ಒಂದು 7 ಜನ ಬೇಕೇ ಬೇಕಲ್ಲ. ಹೀಗಾಗಿ 7 ಜನ ಆಗುವವರೆಗೆ ಕಾಯ್ತಾ ಇದ್ರು. ಅದು ಆಗ್ತಾ ಇದ್ದ ಹಾಗೆ ಇದೀಗ ಬಿಜೆಪಿ ಸೇರ್ಪಡೆಯ ಘೋಷಣೆಯನ್ನ ಮಾಡಿದ್ದಾರೆ. ಏನಂತೀರಿ, ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು. ಮುಂದೇನು ಇದರ ಇಂಪ್ಯಾಕ್ಟು, ರಾಘವ್ ಚಡ್ಡಾಗೆ ಜನರ ಬೆಂಬಲ ಈಗ ಅದೇ ರೀತಿಯಾಗಿರುತ್ತಾ ಅಥವಾ ಒಂದಷ್ಟು ಜನ ಉಲ್ಟಾ ಹೊಡಿತಾರಾ, ಅದು ನನಗೆ ಗೊತ್ತಿಲ್ಲ. ಜನ ಹೀಗೆ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ನಾವು ಯಾವುದನ್ನು ಕೂಡ ಹೇಳೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಆದರೆ ರಾಘವ್ ಚಡ್ಡಾ ಏನು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ದಕ್ಷಿಣ ರಾಜ್ಯಗಳು ಹೇಗೆ ಬಿಜೆಪಿಗೆ ವಲಯದ ರಾಜ್ಯಗಳಾಗಿದ್ದಾವೋ ಕರ್ನಾಟಕವನ್ನು ಹೊರತಾಗಿ, ಅದೇ ರೀತಿಯಾಗಿ ನಾವು ಆ ಭಾಗವನ್ನು ತೆಗೆದುಕೊಂಡ್ರೆ ಪಂಜಾಬ್ ಬಿಜೆಪಿಗೆ ಒಲಿಯದಂಥ ರಾಜ್ಯ. ಅದು ಅಕಾಲಿದಳ, ಶಿರೋಮಣಿ ಅಕಾಲಿದಳ ಜೊತೆಗೆ ಅವರು ಮೈತ್ರಿ ಮಾಡಿಕೊಂಡು ಅಲ್ಲಿ ಒಂದಷ್ಟು ಸ್ಥಾನಗಳನ್ನು ಗೆದ್ಕೊಂಡು ಬಂದಂಥವ್ರು. ಅದರಲ್ಲೂ ಕೂಡ ಕಳೆದ ಬಾರಿ ಅಂತೂ ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಭರ್ಜರಿಯಾದಂಥ ಬಹುಮತವನ್ನು ಗೆಳೆದುಕೊಂಡು ಅಧಿಕಾರಕ್ಕೆ ಬಂತು. ಈಗ ಬಿಜೆಪಿಗಲ್ಲಿ ಹೇಳಿಕೊಳ್ಳುವಂಥ ಮುಖ ಇಲ್ಲ, ಒಂದು ಮುಖಕ್ಕೋಸ್ಕರ ಕಾಯ್ತಾ ಇತ್ತು, ಒಂದು ಜನಪ್ರಿಯ ಫೇಸ್ ಬೇಕಾಗಿತ್ತು. ಆ ಜನಪ್ರಿಯ ಫೇಸೇ ರಾಘವ್ ಚಡ್ಡಾ ಮೂಲಕ ಇದೀಗ ಬಿಜೆಪಿಗೆ ಸಿಕ್ಕಂತಾಗಿದೆ. ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಪಂಜಾಬ್ನಲ್ಲಿ ರಾಘವ್ ಚಡ್ಡಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಬಿಜೆಪಿ ಬಿಂಬಿಸಬಹುದು. ರಾಘವ್ ಚಡ್ಡಾ ಅದೇ ಪ್ಲಾನ್ ಮಾಡಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಅನ್ನೋದ್ರಲ್ಲೂ ಕೂಡ ಯಾವುದೇ ಅನುಮಾನವೂ ಇಲ್ಲ. ಅದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗೆಲ್ಲ ಮೋದಿಯ ಸಿದ್ಧಾಂತವನ್ನ, ಮೋದಿಯ ನಡೆಯನ್ನ ಹೆಜ್ಜೆ ಹೆಜ್ಜೆಗೂ ಟೀಕಿಸ್ತಾ ಇದ್ದ ರಾಘವ್ ಚಡ್ಡಾರಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗಿದ್ದು ಹೇಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.